ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ರಾಹುಲ್ ಗಾಂಧಿ ಅವರ ವಿರುದ್ಧ ಈಗ ಬಿಜೆಪಿ ಒಂದಿಷ್ಟು ಫೋಟೋಸ್ ರಿಲೀಸ್ ಮಾಡಿ ಇದಕ್ಕೇನು ಹೇಳ್ತೀರಾ, ಇದರಲ್ಲಿರೋರು ಯಾರು, ಇವರೆಲ್ಲ ಯಾವ ಉದ್ದೇಶದಿಂದ ಹಾಗಾದರೆ ಹೀಗೆ ಮಾಡ್ತಿದ್ದಾರೆ ಅಂತ ಬಿಗ್ ಕೌಂಟರ್ ಕೊಟ್ಟಿರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ಮೆಲೋನಿ ವಿದೇಶಿ ನಾಯಕರ ಜೊತೆಗೆ ಹಗ್ ಮಾಡ್ಕೊಳ್ಳೋದು, ಭಾರತದ ವಿದೇಶಾಂಗ ನೀತಿ ಅಂದ್ರೇ ಹೋಗಿ ಅಪ್ಕೊಳ್ಳೋದು. ಅಷ್ಟು ಬಿಟ್ಟರೆ ಮೋದಿ ಏನೂ ಮಾಡ್ತಿಲ್ಲ. ಎಲ್ಲಿಂದ ಕಲ್ತ್ಕೊಂಡು ಬಂದರು ಇಂಥವ್ರೆಲ್ಲ, ಅದು ಎಲ್ಲಿಂದ ಬಂದರು ಮೋದಿ ಓಡಿಸೋ ತನಕ ಇನ್ನು ವಿಶ್ರಮಿಸೋದೇ ಇಲ್ಲ ಅಂತೆಲ್ಲ ನಿನ್ನೆ ರಾಹುಲ್ ಗಾಂಧಿಯವರು ಮಾಡಿದ ಭಾಷಣ, ಅಲ್ಲಿ ನಡೆದಂಥ ಹೈ ಡ್ರಾಮಾ, ದೀಕ್ಷಿತ್ ರಾಹುಲ್ ಗಾಂಧಿ ಅಪ್ಪುಗೆ, ಆಮೇಲೆ ಮೆಲೋನಿ ವಿಚಾರ ತಗೊಂಡು ಅತ್ಯಂತ ಚೀಪ್ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದಾಯ್ತಲ್ವಾ. ಈಗ ನೋಡಿ, ನಿಶಿಕಾಂತ್ ದುಬೆ ಅವರು ಹಳೆ ಫೋಟೋಸನ್ನು ರಿಲೀಸ್ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು ಅಂದರೆ ನಿಮ್ಮ ಅಜ್ಜಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇವ್ರನ್ನೆಲ್ಲ ಹಗ್ ಮಾಡ್ಕೊಂಡಿದ್ರಲ್ಲ, ಅವರೆಲ್ಲ ಯಾವ ಉದ್ದೇಶಕ್ಕೆ ಹಗ್ ಮಾಡಿದ್ರು, ಹಾಗಾದರೆ ಯಾವ ಕಾರಣದಿಂದ ಹಗ್ ಮಾಡಿದ್ರು? ಕೆಟ್ಟ ಮನಸ್ಥಿತಿಯಿಂದನೋ ಅಥವಾ ಒಳ್ಳೆಯ ರಾಜತಾಂತ್ರಿಕ ಮಾಮೂಲಿ ಒಂದು ಲೀಡರ್ಸು, ಸೆಲೆಬ್ರಿಟೀಸು, ಇಲ್ಲ ಪಬ್ಲಿಕ್ ಲೈಫಲ್ಲಿರೋರು ಎದುರುಗಡೆ ಇರೋ ಗಣ್ಯರನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಹಗ್ ಮಾಡಿದ್ದನ್ನು ಇಷ್ಟು ಚೀಪಾಗಿ ಬಣ್ಣಿಸ್ತಿರೋ ರಾಹುಲ್ ಗಾಂಧಿ ಅವರು ಈ ಫೋಟೋಗೆ ಏನು ಹೇಳ್ತಾರೆ ಅಂತ ರಿಲೀಸ್ ಮಾಡಿದ್ದಾರೆ. ನೋಡಿ, ಕ್ಯಾಸ್ಟ್ರೋ, ಕ್ಯೂಬನ್ ರೆವಲ್ಯೂಷನರಿ ಕ್ಯಾಸ್ಟ್ರೋ ಬಂದಾಗ ಇಂದಿರಾ ಗಾಂಧಿ ಅವರು ಹಾಗಾದರೆ ಯಾಕೆ ಹಗ್ ಮಾಡ್ಕೊಂಡಿದ್ರು? ಮತ್ತು ಹಲವಾರು ವರ್ಷಗಳ ಹಿಂದಿಂದಲ್ವ, ಎಲ್ಲ ಸಿಗಲ್ಲ. ಏನೇನು ಅವತ್ತು ಯಾರ್ಯಾರನ್ನ ಹೆಂಗೆ ವೆಲ್ಕಮ್ ಮಾಡಿದ್ರು ಅಂತ ಸಿಗಲ್ಲ. ಸಿಕ್ಕಿದ್ರು ತಪ್ಪೇನು? ಪ್ಯಾಲೆಸ್ತೇನ್ ಯಾಸಿರ್ ಅರಾಫತ್ ಇವರನ್ನು ಹೆಂಗೆ ಎಷ್ಟು ಆತ್ಮೀಯವಾಗಿ ವೆಲ್ಕಮ್ ಮಾಡಿದ್ರು? ಹಾಗಾದರೆ ಇದನ್ನೆಲ್ಲ ಯಾವ ದೃಷ್ಟಿಯಿಂದ ನೋಡಬೇಕು ರಾಹುಲ್ ಗಾಂಧಿ ಅವರೇ ಅಂತ ಫೋಟೋ ಬಿಟ್ಟು, ಮತ್ತು ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ 8 ವರ್ಷದಿಂದ ಮೋದಿ ಅವ್ರನ್ನ ಸಂಸತ್ನ ಒಳಗಡೆ ಹೋಗಿ ಹಗ್ ಮಾಡಿ ಕಣ್ಣು ಹೊಡೆದು ಅದೆಲ್ಲ ನೆನಪಿರ್ಬೋದು, ಅದನ್ನೆಲ್ಲ ನೆನಪಿಸಿ ಇದೆಲ್ಲ ಏನು ಅಂತ ಕೇಳ್ತಿದ್ದಾರೆ. ಸೊ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಮೆರುಗನ್ನು ತಂದುಕೊಟ್ಟಿದ್ದಾರೆ, ಯಾವ ಛಾಪು ಮೂಡಿಸಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಮತ್ತು ಭಾರತದ ವಿದೇಶಾಂಗ ನೀತಿ ಇತಿಹಾಸದಲ್ಲಿ ಸ್ವತಂತ್ರ ಭಾರತ ಕಂಡರಿಯದ ರೀತಿಯಲ್ಲಿ ಹೇಗೆ ಮೆರಗು ತಂದಿಟ್ಟಿದೆ ಅನ್ನೋದು ಗೊತ್ತು. ಅದಕ್ಕೆ ಎಕ್ಸಾಂಪಲ್ 9 FTA ಫ್ರೀ ಟ್ರೇಡ್ ಅಗ್ರಿಮೆಂಟ್, ಒಂದೇ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡೋದಕ್ಕೆ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಭಾರತವೇ ಗೋಗರ್ದ್ರು ಕೂಡ ಎಷ್ಟೊಂದು ವಿದೇಶಿ ಪ್ರಮುಖ ರಾಷ್ಟ್ರಗಳೆಲ್ಲ ಅದಕ್ಕೆ ಸಾಥ್ ಕೊಟ್ಟೇ ಇರಲಿಲ್ಲ. ಭಾರತ್ ಜೊತೆಗೆ ನಾವು ಇರಲೇಬೇಕು ಅಂತ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಬಿದ್ದಿದೆಯಲ್ಲ, 1 ಅಲ್ಲ 2 ಅಲ್ಲ 8 9 ಬ್ಯಾಕ್ ಟು ಬ್ಯಾಕ್ ಹೆಂಗಾಗ್ತಿದೆ ಇದೆಲ್ಲ ಭಾರತದ ವಿದೇಶಾಂಗ ನೀತಿಯಿಂದ ತಾನೇ. ಭಾರತದ ನಾಯಕತ್ವದ ಮೇಲೆ ಜಗತ್ತು ನಂಬಿಕೆ ಇಟ್ಟಿದ್ದಕ್ಕೆ ತಾನೇ. ಹಾರ್ಮೋಸ್ ಜಲಸಂಧಿ ಎಲ್ಲರಿಗೂ ಕ್ಲೋಸ್ ಆದಾಗ, ಜಗತ್ತಿಗೆಲ್ಲ ಬಂದಾದಾಗ, ಇಡೀ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲ ಆದಾಗ ಭಾರತ ಹೇಗೆ ಹಾಗಾದರೆ ಕ್ರೈಸಿಸನ್ನು ಮ್ಯಾನೇಜ್ ಮಾಡ್ತು? 3 ರಾಷ್ಟ್ರಗಳ ಜೊತೆಗೂ ಕೂಡ ಸೌಹಾರ್ದಯುತ ಸಂಬಂಧವನ್ನು ಮೇಂಟೈನ್ ಮಾಡಿದ್ದು ಹೇಗೆ? ಭಾರತ ಜಾಗತಿಕವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾದಾಗಲೂ ಸೇಫ್ ಆಗಿದ್ದಿದ್ದು ಹೇಗೆ? ಈ ಹೊತ್ತಲ್ಲೂ ಇಷ್ಟೆಲ್ಲ ಹೊಡೆತ ಜಾಗತಿಕವಾಗಿ ಬಿದ್ದು ಆರ್ಥಿಕವಾಗಿ ಅಲ್ಲೋಲ ಕಲ್ಲೋಲ ಆದಾಗಲೂ ನಂಬರ್ 1 ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದ್ದು ಹೇಗೆ? ಇಡೀ ಜಗತ್ತಲ್ಲಿ ಭಾರತಕ್ಕೊಂದು ದೊಡ್ಡ ಶಕ್ತಿ ಬಂದು ಕೂತಿದ್ದು ಹೇಗೆ? ಹಾಗಾದರೆ ಇದನ್ನೆಲ್ಲ ಈಗ ಪ್ರಶ್ನೆ ಮಾಡ್ತಿರೋದು BJP. ನಿಮಗೇನು ನೆನಪಿಲ್ವಾ? ಹಳೇದೇನು ನೆನಪಿಲ್ವಾ? ನಿಮ್ಮ ವಂಶದಲ್ಲೇ ಇಷ್ಟೆಲ್ಲ ಜನ ಆಳು ಹೋಗಿದ್ದಾರೆ, ಅವರೆಲ್ಲ ವಿದೇಶಿ ಗಣ್ಯರನ್ನು ಹೇಗೆ ವೆಲ್ಕಮ್ ಮಾಡ್ತಿದ್ರು, ವಿದೇಶಿ ಗಣ್ಯರ ಜೊತೆ ಹೇಗಿತ್ತು ನಂಟು, ಎಲ್ಲ ಮರ್ತು ಹೋಗಿದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ನರೇಂದ್ರ ಮೋದಿ ಅವರು ಜಗತ್ತಿನ ನಾಯಕರ ಜೊತೆಗೆ ಇಟ್ಕೊಂಡಿರೋದು ಸೌಹಾರ್ದಯುತ ಸಂಬಂಧ. ಅದನ್ನು ಈ ರೀತಿ ಕೀಳು ಅಭಿರುಚಿಯಲ್ಲಿ ನೋಡೋರಿಗೆ ಮಾನಸಿಕ ಅಸ್ವಸ್ಥತೆ ಕಾಡ್ತಿದೆ ಅನ್ನೋದು ಬಿಟ್ಟರೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಕೌಂಟರನ್ನು ಕೊಟ್ಟಿರೋದು. I have not reached there yet. इमेजिन नहीं कर सकते हुआ क्या इनके साथ. अभद्र बयान राहुल गांधी ने माननीय प्रधानमंत्री श्री नरेंद्र मोदी जी पर दिया है, उसे वो लीडर ऑफ द ऑपोजिशन नहीं, एक फेल्ड स्टैंड अप कॉमेडियन लग रहे थे. ही वाज रिजॉर्टिंग टू चीप इन्वेंटर्स एंड ही वाज इंडल्जिंग इन लॉकर रूम टॉक. इस देश को एक सकारात्मक विपक्ष की जरूरत है. लोकतंत्र में नेता प्रतिपक्ष की बहुत अहम भूमिका होती है एंड दिस कंट्री डिजर्व्स बेटर देन अ 56-year-old मैन लाइक राहुल गांधी बिहेविंग इन अ जुवेनाइल मैनर.
रही बात मोदी सरकार की कूटनीति की, तो नरेंद्र मोदी वो यशस्वी नेता हैं जिन्होंने एक नहीं बल्कि 9 FTA साइन करके भारत के आर्थिक भविष्य को सुरक्षित करा है। आज हर भारतीय को ये आश्वासन है कि यदि युद्ध हो रहा होगा तो मोदी सरकार ऑपरेशन राहत, ऑपरेशन संकट मोचन जैसे रेस्क्यू ऑपरेशंस कर उन्हें सुरक्षित वापस भारत लेकर आएगी। स्ट्रेट ऑफ हॉर्मुज से अनगिनत ऑयल टैंकर्स भारत में पहुंचे हैं केवल और केवल मोदी जी के अथक प्रयासों से। लेकिन ऐसा लगता है कि राहुल गांधी अब बयानबाजी केवल सोशल मीडिया के मीम्स और रील वैल्यू के लिए करते हैं। Rahul Gandhi is irresponsible. Rahul Gandhi is yet to mature as a leader in the politics of the country. Rahul Gandhi is delinquent. Or Rahul Gandhi has a great sense of arrogance and entitlement and exceptionalism कि जो मैं कहूँगा वही होगा। और एक बात हमने पहले भी कही थी, सरकार में भी कहा है, कोई गोली नहीं चली है, कोई गोली नहीं चली है। अच्छा होता अमित शाह की बात सुनते तो जवाब पूरा दिया जाता। हम लोग भी बोलने के लिए आतुर थे। मैंने तो आग्रह किया था थोड़ा सा युवराज के भाषण का जवाब मैं भी देना चाहूंगा माननीय गृह मंत्री के पहले, लेकिन हाउस चलने नहीं दिया। तो ये जो उनका फ्रस्ट्रेशन है वो उसको निकाल रहे हैं। ಸೊ ಭಾರತ ಅತ್ಯಂತ ಯಶಸ್ವಿಯಾಗಿ ತನ್ನ ವಿದೇಶಾಂಗ ನೀತಿಯ ಮೂಲಕವೇ ಮುನ್ನುಗ್ತಿರುವಾಗ ಹೊಟ್ಟೆ ಕಿಚ್ಚಲ್ಲದೆ ಇನ್ಯಾವುದೂ ಕೂಡ ಈ ಹಂತಕ್ಕಿಳಿದು ಮಾತಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮುಗಿಬಿದ್ದಿರೋದು ಕಮಲ ಪಡೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.